ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿಕ್ಕಾಡೆ ಗ್ರಾಮದಲ್ಲಿ 2025-26ನೇ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವವು ಸಾವಿರಾರು ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಇದು ನಮ್ಮ ಗ್ರಾಮ ದೇವತೆ ಹಬ್ಬ ಅಂದರೆ ದೇವಿರಮ್ಮನ ಹಬ್ಬ. ವರ್ಷಕ್ಕೆ 2 ದಿವಸ ನಡೆಯೋದು. ಬಾಕಲು ತೆಗೆಯೋದು ಒಂದೇ ದಿವಸ ನಡೆದ್ಬಿಟ್ಟು ಸೋಮವಾರ ಮಂಗಳವಾರ ನಡೀತದೆ. ಮಂಗಳವಾರ ನೈಟು ಬಾಗಿಲು ಹಾಕ್ಬಿಡ್ತದೆ. ಇನ್ನು ವರ್ಷ ಗಂಟ ತೆಗಿಯೋಂಗಿಲ್ಲ. ಇದು ಇತಿಹಾಸ, 100 ವರ್ಷದ ಇತಿಹಾಸದಿಂದ ನಮ್ಮ ತಾತ ಮುತ್ತಾತರದಿಂದ ನಡ್ಕೊಂಡು ಬಂದಿರೋದು. ವಿಶೇಷ ರಥಸಪ್ತಮಿ ಆದ ಸೋಮವಾರ ಮಂಗಳವಾರನೇ ಬೀಳೋದು ಅಂದರೆ ಇದು ನಮ್ಮ ಗ್ರಾಮ ದೇವತೆಯಲ್ಲಿ ಏನು ಅಂದರೆ ಭಾಳ ಸ್ವಚ್ಛ. ಇದು ಒಂದು 20 ದಿವಸ ಒಂದು ಕರ್ಕ ಹಾಕ್ಬಿಟ್ಟು 20 ದಿವಸ ಸ್ವಚ್ಛ ನಮ್ಮ ಗ್ರಾಮದಲ್ಲೇ ಸ್ವಚ್ಛ ಮಾಡ್ತೀವಿ. ಸ್ವಚ್ಛ ಮಾಡ್ತೀವಿ. 20 ದಿವಸ ಭಾಳ ಸ್ವಚ್ಛವಾಗಿರ್ತದೆ. ಯಾವುದೇ ಒಂದು ಇದ್ರದ್ದು ನಡೆಯೋಂಗಿಲ್ಲ. ಮರಿ ಕೋಳಿ ನಡೆಯೋಲ್ಲ. ಸ್ವಚ್ಛ ಇದು. 20 ದಿವಸ ನಂತರ ನಾರಾಯಣ ಸ್ವಾಮಿ ಹರಸೇವೆ ಮಾಡ್ತೀವಿ. ಶನಿವಾರ ದಿವಸ ಈ ಮರುವಾರ ಅಂತ ಅಂದ್ಬಿಟ್ಟು ಶನಿವಾರ ಹರಸೇವೆ ಮಾಡ್ತೀವಿ. ಅದಾದ ನಂತರ ಏನಿದ್ರು ಮಾಡ್ಕೊಳ್ಳೋದು. ಅಲ್ಲಿ ಗಂಟ ಇದು ಭಾಳ ಸ್ವಚ್ಛವಾಗಿ ಕಾಪಾಡ್ಕೊಳ್ತಾಳೆ. ಎಣ್ಣೆ ಬೇರೆ ಗಣ್ಣೆ ಬೇರೆ ಅಂತ ಮಾಡ್ತದೆ. ಅದು ಎಲ್ಲ ಕೋಮ್ನವರು ಸೇರ್ ಮಾಡ್ತೀವಿ ನಾವು. ಯಾವ ಜಾತಿ ಭೇದ ಏನಿಲ್ಲ ಇಲ್ಲಿ ಈ ಗ್ರಾಮದಲ್ಲಿ. ಯಾವಾಗಲೂ ಪ್ರತಿಯೊಂದು ಇದ್ರ ಇತಿಹಾಸದಿಂದ ನಡ್ಕೊಂಬಂದಿರೋದು ಇದು. ಐತಿಹಾಸಿಕ ನಮ್ಮ ಮುತ್ತಾತ ಕಾಲದಿಂದ ಬಂದಿರೋದು ಸ್ವಾಮಿ. 100 ವರ್ಷದಿಂದ ಬಂದಿರೋದು ಇದು. ಅಂದ್ರೆ ಒಂದು ದಿವಸ ನಡ್ಕೊಂಡು ಹೋಯ್ತಾ ಇದೆ. ಪ್ರತಿ ವರ್ಷ ರಥಸಪ್ತಮಿ ಆದ ಮಾರನೇ ಸೋಮವಾರ ಮಂಗಳವಾರನೇ ಬೀಳೋದು. ಈ ದೇವತೆ ನಮ್ಮ ಗ್ರಾಮದ ದೇವತೆ ಕಾಪಾಡ್ತಾ ಇರೋದು ದೇವಿರಮ್ಮ ತಾಯಿ. ನಮ್ಮ ಸ್ವಚ್ಛತೆ ಚೆನ್ನಾಗಿ 20 ದಿನದಂಗೆ ಹುಣ್ಣಿಮೆ ಮುಂದೆ. ನಮ್ಮ ಹೆಸರು ಪ್ರಭಾಕರ ಅಂತ. ಮೋಹನ್ ಕುಮಾರ್ ಅಂತೇಳಿ. ಚಿಕ್ಕಾಡೆ ಗ್ರಾಮದ ಶ್ರೀ ದೇವಿರಮ್ಮನ ಹಬ್ಬದ ಪ್ರಯುಕ್ತ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ದೇವಿರಮ್ಮನ ಆಚರಣೆ ಹೆಂಗೆ ಅಂದರೆ, ಇದು ಬಹಳ ಚೋಳರ ಕಾಲದಿಂದ ನಡ್ಕೊಂಡ್ಬಂದಿರುವಂಥ ಆಚರಣೆ. ಸುಮಾರು ರಾಜರಾಜ ಚೋಳರು ಬಂದು ಇಲ್ಲಿ ವಾಸಕ್ಕೆ ಅಂತ ಬಂದರು. ಹೋಗಬೇಕಾದ್ರೆ ಇಲ್ಲಿ ದೇವಿರಮ್ಮಂದೊಂದು ವಿಗ್ರಹ ಇತ್ತು. ಅಲ್ಲಿ ಅವರು ಅನ್ನ ಮತ್ತು ಇತರೆ ಇದನ್ನು ಮಾಡಬೇಕಾದ್ರೆ ಆ ದೇವಿರಮ್ಮನಿಗೆ ಅದು ಬೆಂಕಿ ರೂಪದಲ್ಲಿ ಹಸ್ಕೊಂಡಾಗ ಚೋಳರು ಶಾಕ್ ಆಗಿ ರಕ್ತ ಆಗಿಬಿಟ್ಟಿತ್ತು ಅನ್ನ ಎಲ್ಲ. ಆಗ ತಾಯಿ ದರ್ಶನ ಕೊಟ್ಟು ಚೋಳರಿಗೆ ಒಂದೇ ರಾತ್ರಿಯಲ್ಲಿ ನನ್ನ ದೇವಸ್ಥಾನ ಕಟ್ಟಬೇಕು ಅಂತ ಆಜ್ಞೆ ಮಾಡಿದಾಗ ಅದು ಒಂದೇ ರಾತ್ರಿ ಕಟ್ಟಿರುವಂಥ ದೇವಸ್ಥಾನ ಶ್ರೀ ದೇವಿರಮ್ಮನ ದೇವಸ್ಥಾನ. ಅದು ಮೂಲತಃ ಮಣ್ಣಿನ ದೇವಸ್ಥಾನ ಆಗಿರೋದ್ರಿಂದ ಅದರ ಕಾಲಾವಕಾಶ ಇಲ್ಲದೇ ಇರೋದ್ರಿಂದ ಮಣ್ಣಿನ ಇದರಲ್ಲಿ ಕಟ್ಟಿರೋದಾರೆ. ಒಂದೇ ರಾತ್ರಿಯಲ್ಲಿ ಕಟ್ಟಿರುವಂಥದ್ದು. ಇಲ್ಲಿ ಆಚರಣೆ ಹೆಂಗೆ ಅಂದರೆ, ಸುಮಾರು ಒಂದು 15 ದಿನದ ಮುಂಚೆ ಕರ್ಕು ಅಂತ ಹಾಕ್ತಾರೆ. ಈ ಕರ್ಕಲ್ಲಿ ನಮ್ಮ ಊರಿನ ಯಾವುದೇ ಒಬ್ಬ ಪ್ರಜೆಗಳಾಗಲಿ ಯಾವುದೇ ಗ್ರಾಮಸ್ಥರು ಮಾಂಸಾಹಾರಿ ಇತ್ಯಾದಿನ ತ್ಯಜಿಸಿ ಭಾಳ ನಿಷ್ಠೆಯಿಂದ ಈ ಹಬ್ಬನ ಮಾಡ್ತಾರೆ. ಈ ತಾಯಿ ಭಾಳ ಶಕ್ತಿ ದೇವತೆ, ಪವರ್ಫುಲ್ಲು. ಈ ತಾಯಿಗೆ ಬಾಳೆಗೊನೆ ಮತ್ತು ಪಟಾಕಿ ಅಂದರೆ ಭಾಳ ಇಷ್ಟ. ಬಾಳೆಗೊನೆ ಕೊಟ್ಬಿಟ್ಟು ತಮ್ಮ ಇಷ್ಟಾರ್ಥಗಳು ಏನೇ ಇದ್ರು ನೆರವೇರಿಸುವಂಥ ಶಕ್ತಿ ದೇವತೆ ಈ ತಾಯಿ. ದಯಮಾಡಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ತಾಯಿಯ ಕೃಪೆಗೆ ಪಾತ್ರರಾಗಿ ತಾಯಿಯ ದರ್ಶನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅನಿಲ್ ಕುಮಾರ್ ಅಂತ, ಚಿಕ್ಕಾಡೆ ಗ್ರಾಮಸ್ಥರು. स्पेशल आया है, बीमार हो गया था इनका मन्नत के लिए, मन्नत मांगा था देवी अम्मा का, तो उसको पूरा करने के लिए आया. ठीक हो गया अभी सब. कितने साल हो गए आपको बीमार? 2 साल हो गए. पहले हुआ था, फिर ये लोगों ने सबने मन्नत किया था. सभी हमारा स्टाफ. आपका शरीर भगवान का शुक्र है. ದೇವರು ಇದು ಮಾಡ್ಕೊಂಡು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ವಿ. ಹುಷಾರಿರಲಿಲ್ಲ ಇವ್ರಿಗೆ. ಹೋದ ವರ್ಷ ದೇವ್ರ ಅರ್ಕೆ ಮಾಡ್ಕೊಂಡಿದ್ವಿ. ದೇವ್ರ ಅರ್ಕೆ ಮಾಡ್ಕೊಂಡು ಭಾಳ ತುಂಬ ಚೆನ್ನಾಗಾದ್ರಿ. ಇವರು ತುಂಬ ಚೆನ್ನಾಗಾದ್ಮೇಲೆ ಅದರಿಂದ ಇಲ್ಲಿ ಕರ್ಕೊಂಬಂದು ದರ್ಶನ ಮಾಡ್ಕೊಂಡು ಅರ್ಕೆ ಮಾಡ್ಕೊಂಡು ಇವ್ರು ಚೆನ್ನಾಗಾದ್ಮೇಲೆ ದರ್ಶನ ಕರ್ಕೊಂಬಂದಿದ್ದೀವಿ. ಇವ್ರು ಡೆಲ್ಲಿಯಿಂದ ಬಂದು ಬೆಂಗಳೂರಿಂದ ಬಂದು ಇವ್ರು ದರ್ಶನಕ್ಕೆ ಬಂದಿದ್ದೀವಿ. ಈ ತಾಯಿ ಮಹಿಮೆ ಭಾಳ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷನೂ ತುಂಬ ಜನ ಬರ್ತಾರೆ. ಅದರಿಂದ ಈ ಒಂದು ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಪ್ರತಿ ವರ್ಷ ನಾವೇ ಮಾಡ್ತೋದು. ನಾವು ಬೆಂಗಳೂರಿನವರಿಲ್ಲ, ಇದೇ ಊರಿನವರು, ಚಿಕ್ಕಾಡೆಯವರೇ. ನಾವು ಇರೋದು ಬೆಂಗಳೂರಿನಲ್ಲಿ. ನಮ್ಮ ಯಜಮಾನರು ಇವರು ನಮ್ಮನ್ನ ಭಾಳ ಇದು ಮಾಡ್ಕೊಂಡು ಡೆಲ್ಲಿಯಿಂದ ನಮ್ಮನ್ನ ಹೋಗಟ್ಟಿಗೆ ಬಂದಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ತಾಯಿ ದೇವಿರಮ್ಮ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಇವರು ಅವ್ರ ಧರ್ಮಪತ್ನಿ, ಅವರು ನಮ್ಮ ಭಾಷೆ ಹೆಂಡತಿ. ಅದರಿಂದ ತಾವು ಡೆಲ್ಲಿಯಿಂದ ಇಲ್ಲಿಗೆ ಬಂದಿದ್ದಾರೆ ಇದಕ್ಕೆ ಚಿಕ್ಕಾಡೆಗೆ. ನಮಸ್ಕಾರ. ಈ ದೇವಿರಮ್ಮನ ಇಲ್ಲಿ ಏನು ವರ್ಷದಲ್ಲಿ ಒಂದೇ ಸತಿ
ಬಾಗಿಲು ತೆಗೆಯುವಂಥದ್ದು ಈ ದೇವಸ್ಥಾನ. ಇಲ್ಲಿ ಚಿಕ್ಕಾಡೆ ಮತ್ತು ಸುತ್ತಮುತ್ತಲ ಗ್ರಾಮದವರೆಲ್ಲರೂ ಈ ಒಂದು ಹಬ್ಬನ ಆಚರಿಸ್ತಾರೆ. ಇಲ್ಲಿ ದೇವಿರಮ್ಮ ಅವರು ಎಲ್ಲ ಈ ಭಾಗದ ಜನರಿಗೆ ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. 2 ವರ್ಷ ಬಂದಿದ್ದೀನಿ, ಹೋದ ವರ್ಷನೂ ಬಂದಿದ್ದೀನಿ, ಈ ವರ್ಷನೂ ಬಂದಿದ್ದೀನಿ ಅಷ್ಟೇ. ಇದು ವರ್ಷಕ್ಕೊಂದೇ ಸಿ ತೆಗೆಯೋದೊಂದು ತುಂಬ ವಿಶೇಷವಾದದ್ದು. ಚೆನ್ನಾಗಿ ಎಲ್ಲ ಜನರು ನಿನ್ನೆಯಿಂದನೂ ಆಚರಣೆ ಮಾಡ್ತಿದ್ದಾರೆ. ಇದು ಎಲ್ಲ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದು. ಎಲ್ರಿಗೂ ನಮಸ್ಕಾರ. ನಾನು ಶಂಭನಹಳ್ಳಿ ಮಂಜುನಾಥ್ ಅಂತೇಳಿ. ನಾನು ಈ ದಿನ ನಮ್ಮ ಪಾಂಡವಪುರ ತಾಲೂಕಿನ ಈ ದೇವಿರಮ್ಮ ತಾಯಿಯ ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದ ದೇವಿರಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಭಾಳ ಅತ್ಯುನ್ನತವಾಗಿ ನಡೀತಕ್ಕಂಥದ್ದು. ಯಾಕೆಂದರೆ ಅದು ವರ್ಷಕ್ಕೆ ಒಂದೇ ಬಾರಿ ಈ ತಾಯಿಯ ಬಾಗಿಲನ್ನು ತೆರೆದು ಆ ತಾಯಿಯ ಉತ್ಸವನ ಹೆಬ್ಬಾರೆಗಳನ್ನು ಕಟ್ಟಿ 2 ದಿನಗಳ ಕಾಲ ಬಲ ವಿಜೃಂಭಣೆಯಿಂದ ನಮ್ಮ ಚಿಕ್ಕಾಡೆ, ದೇವೇಗೌಡ ಕೊಪ್ಪಲು ಮತ್ತು ಅಕ್ಕಪಕ್ಕದ ಗ್ರಾಮಗಳ ಭಕ್ತಾದಿಗಳು ಇಲ್ಲಿ ಆಗಮಿಸಿ ಬಹಳ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಯಾಕೆಂತಂದರೆ ದೇವಸ್ಥಾನವನ್ನು ಪೂಜೆಯೆಲ್ಲ ಮುಗಿದು ದೇವಸ್ಥಾನದ ಬಾಗಿಲು ಹಾಕಿ 1 ವರ್ಷದವರೆಗೆ ದೀಪ ಕೆಡೋದಿಲ್ಲ, ಅದೇ ರೀತಿ ಉರಿತಾನೆ ಇರುತ್ತೆ. ತದನಂತರದಲ್ಲಿ ಮತ್ತೆ ಅದು 1 ವರ್ಷ ಕಳೆದ ನಂತರದಲ್ಲಿ ಬಾಗಿಲನ್ನು ತೆಗೆದಾಗ ಆ ದೀಪ ಅದೇ ರೀತಿ ಉರಿತಾ ಇರುತ್ತೆ. ಅದು ಭಾಳ ಐತಿಹ್ಯ, ಇಲ್ಲಿ ವಿಶೇಷವೂ ಕೂಡ. ಆ ಕುಂತಿಬೆಟ್ಟದ ತಪ್ಪಲಿನಲ್ಲಿ ಆ ತಾಯಿ ದೇವಿರಮ್ಮ ತಾಯಿ ನೆಲೆಯಾಗಿ ಈ ಭಾಗದ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ. ಈ ಭಾಗದ ಎಲ್ಲ ಜನರನ್ನು ಆ ತಾಯಿ ಕಾಯ್ತಾ ಇದ್ದಾಳೆ. ಅದು ಭಾಳ ಐತಿಹ್ಯ. ಇಲ್ಲಿ ಯಾವುದೇ ಥರದ ಅಹಿತಕರ ಘಟನೆಗಳು ನಡೆಯೋದಿಲ್ಲ. ಯಾವುದೇ ರೀತಿ ಇಲ್ಲಿ ಹುಡುಗಿಗಳು ಆ ಥರ ಈ ಥರ ಎಲ್ಲ ಬರ್ತಾರಲ್ಲ, ಅವ್ರು ಯಾರು ಇಲ್ಲಿ ಬರುವಾಗಿಲ್ಲ. ಇದು ಭಾಳ ಒಂದು ಶಕ್ತಿ ದೇವತೆಯ ಒಂದು ಸ್ಥಳ ಆಗಿರೋದ್ರಿಂದ ಈ ಶಕ್ತಿ ದೇವತೆಯನ್ನು ನಮ್ಮ ಭಾಗದ, ಅದರಲ್ಲೂ ಪಾಂಡವಪುರದ ನಮ್ಮ ಚಿಕ್ಕಾಡೆ ಗ್ರಾಮದ ಎಲ್ಲ ಭಕ್ತ ಮಹಾಶಯರು, ಹಾಗೆ ನಮ್ಮ ದೇವೇಗೌಡ ಕೊಪ್ಪಲು ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಇಲ್ಲಿಗೆ ಭಕ್ತಾದಿಗಳು ಬರೋದುಂಟು. ಅಂತ ರಾಜ್ಯಗಳಿಂದ ನೋಡಿ, ಆಂಧ್ರ, ತಮಿಳುನಾಡು ಆ ಕಡೆಯಿಂದೆಲ್ಲ ಭಕ್ತಾದಿಗಳು ಬರೋದುಂಟು. ಅಂಥ ಐತಿಹ್ಯ ಉಳ್ತಕ್ಕಂತಹ ಆ ದೇವಿರಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಆ ತಾಯಿ ಎಲ್ರಿಗೂ ಕೂಡ ಒಳಿತನ ಉಂಟು ಮಾಡಲಿ ಅಂತೇಳಿ, ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ನನ್ನ ಹೆಸರು ಶಂಭನಹಳ್ಳಿ ಮಂಜುನಾಥ್ ಅಂತೇಳಿ, ಪಾಂಡವಪುರದ BJP ವಕ್ತಾರರು, ಮುಖಂಡರು. ಧನ್ಯವಾದಗಳು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಚಿಕ್ಕಾಡೆ ಗ್ರಾಮದಲ್ಲಿ ದೇವಿರಮ್ಮನ ಜಾತ್ರೆ ಪ್ರತಿ ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಯುತ್ತೆ. ರಸತ್ಮಿಯಾದ 1 ವಾರಕ್ಕೆ ತುಂಬ ಅದ್ಭುತವಾಗಿ ನಡೆಯುತ್ತೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ಜಾತ್ರೆಯನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಈ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕ ಹಳ್ಳಿಗಳು ಪ್ರತಿಯೊಂದು ಗ್ರಾಮದಲ್ಲೂ ನಿಯಮದಿಂದ, ಸ್ವಚ್ಛತೆಯಿಂದ, ನಿಬಂಧನೆಯಿಂದ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಹಬ್ಬವನ್ನು ನೆರವೇರಿಸಿದ್ದಾರೆ. ಈ ಹಬ್ಬದ ವಿಶೇಷತೆ ಏನಂದರೆ, ಮದ್ದುಗುಂಡು ರಾತ್ರಿ ಟೈಮಲ್ಲಿ ದೇವಿರಮ್ಮ ಪಕ್ಕದ ಊರಿಂದ ನಮ್ಮೂರಿಗೆ ಬರಬೇಕಾದ್ರೆ ತುಂಬ ಅದ್ಭುತವಾಗಿ ರಾತ್ರಿ ಮದ್ದುಗುಂಡನ್ನ ಆಹ್ವಾನಿಸಿ ಬರ್ತಾರೆ ಅಕ್ಕಪಕ್ಕ ಜನ. ಇದು ಮುಖ್ಯವಾಗಿ ಹೆಣ್ಣುಮಕ್ಕಳಿಗೆ ತುಂಬ ಒಳ್ಳೆಯ ದೇವಸ್ಥಾನ. ಈ ದೇವಿರಮ್ಮ ಹೆಣ್ಣು ಮಕ್ಕಳಿಗೆ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗಿ ಒಂದು ಧೈರ್ಯ ತುಂಬಿ ಈ ದೇವತೆಯನ್ನು ನಂಬಿ ಹೆಣ್ಣುಮಕ್ಕಳು ತುಂಬ ಅಚ್ಚುಕಟ್ಟಾಗಿ ನಿಯಮದಿಂದ, ಸ್ವಚ್ಛತೆಯಿಂದ, ವಾರಗಟ್ಟಲೆ ಉಪವಾಸದಿಂದ ಬಾಯಿ ಬೀಗ ಹಾಕಿಸಿ ಈ ದೇವರಿಗೆ ತುಂಬ ನಿಷ್ಠೆಯಿಂದ ಈ ಹಬ್ಬವನ್ನು ಆಚರಿಸಲಾಗಿದೆ. ಈ ಹಬ್ಬದ ವಿಶೇಷತೆ ಹೆಣ್ಣು ಮಕ್ಕಳಿಗೆ ತುಂಬ ಆ ತಾಯಿ ಗೌರವದಿಂದ ಹೆಣ್ಮಕ್ಕಳನ್ನ ಅದೇ ರೀತಿ ಪುರಾತನ ಕಾಲದಿಂದ ನಡ್ಕೊಬಂದಿದೆ. ಈ ತಾಯಿ ಎಲ್ಲರಿಗೂ ಆಶೀರ್ವಾದ, ಬಂಧುಗಳಿಗೆ, ಅಕ್ಕಪಕ್ಕ ಹಳ್ಳಿಗಳಿಗೆ, ಜನಾಂಗದವರಿಗೆ ಎಲ್ಲರಿಗೂ ಒಂದು ವಿಶೇಷತೆ. ಕಜಾಯ ಬಾಳೆಹಣ್ಣಿನ ಮುಖಾಂತರ, ಮದ್ದು ಗುಂಡಿನ ಮುಖಾಂತರ ಈ ತಾಯಿ ದರ್ಶನವನ್ನು ಪಡೆಯೋಕ್ಕೆ ಸಾವಿರಾರು ಜನ, ಕೋಟ್ಯಾಂತರ ಜನ ಬಂದು ಭಾಗಿಯಾಗ್ತಾರೆ. ಈ ವಿಶೇಷತೆ ಏನಪ್ಪ ಅಂದರೆ, ಕಲ್ಲಿನಲ್ಲಿ ಬಾಗಿಲಿ ದೇವರ ಒಂದು ಬಾಗಿಲನ್ನು ಇದು ಮಾಡ್ತಾರೆ. ಇಲ್ಲಿ ಬಾಗಿಲು ಮುಚ್ಚಿದರೆ ಬೆಟ್ಟದ ಮೇಲೆ ತಾನಾಗೆ ತಾನು ದೀಪ ಉರಿಯುತ್ತೆ. ಅದನ್ನು ನೋಡೋಕ್ಕೆ ಸಾವಿರಾರು ಭಕ್ತರು ಆ ದೇವರ ಗುಡಿಯಲ್ಲಿ ತಾಳ್ಮೆಯಿಂದ ಕಾದು ಕೂತಿರುತ್ತಾರೆ. ಇದು ವಿಶೇಷತೆ. ಈ ದೇವರು ನಂಬಿದವರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ನಮ್ಮ ತಾತ ಮುತ್ತಾತ ಕಾಲದಿಂದ ನಡೆಸ್ಕೊ ಬರ್ತಾ ಇದ್ದಾರೆ. ಈಗ ಈ ಗ್ರಾಮದಲ್ಲಿ ನಾನು ಒಬ್ಬ ಗ್ರಾಮದ
ಒಬ್ಬ ಮನುಷ್ಯನಾಗಿ ಅಥವಾ ಈ ಜೀವನದಲ್ಲಿ ನಮ್ಮ ಗ್ರಾಮದಲ್ಲಿ ತುಂಬ ಅದ್ಭುತವಾಗಿ ಹುಟ್ಟಿರೋದಕ್ಕೆ ಸಾರ್ಥಕ ಅಂತ ನನ್ನ ಒಂದು ಅನಿಸಿಕೆ. ನಾನು ಮಡಿವಾಳ ಜನಾಂಗದ ಅಧ್ಯಕ್ಷ CS ಮಹೇಶ್ ಅಂತ. ನನ್ನ ತಾತ ಮುತ್ತಾತ ಕಾಲದಿಂದ ಈ ಸೇವೆಯನ್ನು ಸಲ್ಲಿಸ್ಕೊ ಬರ್ತಾ ಇದ್ದೇವೆ. ಈ ತಾಯಿ ದೇವಿರಮ್ಮ ಪ್ರತಿಯೊಬ್ಬರಿಗೂ ಅನುಕೂಲಕರವಾಗಿ, ಮಕ್ಕಳಿಗೆ ಆಗಲಿ ವಯಸ್ಸಾದವರಿಗೆ ಆಗಲಿ ಯಾವುದೇ ಥರ ಒಂದು ಕುಂದು ಕೊರತೆ ಇಲ್ಲದೆ ತಾಯಿ ಎಲ್ಲರನ್ನೂ ಕಾವಲುಗಾರರಂತೆ ಇದ್ದು ಈ ಹಬ್ಬವನ್ನು ಆಚರಿಸ್ಕೊತಾಳೆ. ಅದು ನಮಗೆ ಎಲ್ಲರಿಗೂ ಪುಣ್ಯಕ್ಷೇತ್ರ ಅಂತ ದೇವಿರಮ್ಮನ ಜಾತ್ರೆ ತುಂಬ ಅದ್ಭುತವಾದ್ದು. ಮಂಡ್ಯ ಜಿಲ್ಲೆ ತಾಲೂಕು ಪಾಂಡವಪುರ ಗ್ರಾಮದಲ್ಲಿ ಅದ್ಭುತ, ಚಿಕ್ಕಾಡೆ ಗ್ರಾಮದಲ್ಲಿ ಅದ್ಭುತವಾಗಿ ನಡೆಯುತ್ತೆ ಅನ್ನೋದಕ್ಕೆ ಇದು ಒಂದು ದೇವರ ಒಂದು ಮಹಿಮೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.